ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ 5 ಭಾಗ ಮಾಡಿ ಚುನಾವಣೆಗೆ ಸಜ್ಜಾಗಿದ್ದ ಕಾಂಗ್ರೆಸ್ ಅದ್ಯಾಕೋ ತನ್ನ ರಣತಂತ್ರವನ್ನ ಬದಲಿಸಿದೆ. ಮೊದಲು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ ನಡೆಸಿ ಆಮೇಲೆ ಬೆಂಗಳೂರಿಗೆ ದಾಂಗುಡಿಡೋದಕ್ಕೆ ಮುಂದಾಗಿದೆ. ಅಷ್ಟಕ್ಕೂ ಸರ್ಕಾರ ಸಡನ್ ರಿವರ್ಸ್ ಗೇರ್ ಹಾಕಿದ್ ಯಾಕೆ? ಈ ವರದಿ ನೋಡಿ. ಲೋಕಲ್ ಲಡಾಯಿಗೆ ಕಾಂಗ್ರೆಸ್ ಸರ್ಕಾರ ಸಜ್ಜು. ಜಿಲ್ಲಾವಾರು ಎಲೆಕ್ಷನ್ ಬಳಿಕವೇ ಬೆಂಗಳೂರು ವಾರ್. 2.5 ವರ್ಷ ಒಂದಿಲ್ಲೊಂದು ವಿವಾದಗಳಿಂದ ಕೈ ಸುಟ್ಕೊಂಡಿದ್ದ ಸಿದ್ದರಾಮಯ್ಯ ಸರ್ಕಾರ ಇದೀಗ ಎಲೆಕ್ಷನ್ ಮೂಡ್ಗೆ ಮರಳಿದೆ. ವಿಧಾನಸಭಾ ಬೈ ಎಲೆಕ್ಷನ್ ಬಳಿಕ ಸಹಕಾರಿ ಸಂಸ್ಥೆಗಳ ಚುನಾವಣೆ ಅಬ್ಬರ ಜೋರಾಗಿದ್ದು, ಕೆಲ ದಿನಗಳಲ್ಲೇ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಮತಯುದ್ಧಕ್ಕೆ ಮುಹೂರ್ತ ಹೊರಬೀಳಲಿದೆ. ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಕರೆದಿದ್ದ ಔತಣಕೂಟದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಗ್ಗೆಯೂ ಚರ್ಚೆ ನಡೆಸಿದ್ದು, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಗೆ ಸದ್ಯಕ್ಕೆ ಕೈ ಹಾಕೋದು ಬೇಡ ಅನ್ನೋ ಚರ್ಚೆ ನಡೆದಿದೆಯಂತೆ. ಹೌದು, ರಿಪಬ್ಲಿಕ್ ಕನ್ನಡ ನಿನ್ನೆ ಸಿದ್ದರಾಮಯ್ಯನವರ ಡಿನ್ನರ್ ಪಾರ್ಟಿಯಲ್ಲಿ ನಡೆದ ಚರ್ಚೆಯನ್ನ ಹೆಕ್ಕಿ ತೆಗೆದಿದ್ದು, ಕಾಂಗ್ರೆಸ್ ಹೈಕಮಾಂಡ್ ವಿಪಕ್ಷಗಳನ್ನ ದಿಕ್ಕು ತಪ್ಪಿಸಲು ರೂಪಿಸಿರೋ ದೊಡ್ಡ ರಣತಂತ್ರವೊಂದನ್ನ ರಾಜ್ಯದ ಜನರ ಮುಂದೆ ತೆರೆದಿಟ್ಟಿತ್ತು. ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ವಿಭಜಿಸಿರುವ ರಾಜ್ಯ ಸರ್ಕಾರ 5 ಮಹಾನಗರ ಪಾಲಿಕೆಗಳನ್ನಾಗಿ ಮಾಡಿದೆ. ಬೆಂಗಳೂರು ಉಸ್ತುವಾರಿ ಸಚಿವರು ಆಗಿರೋ ಡಿಸಿಎಂ ಡಿಕೆಶಿ ಬೆಳ್ಳಂಬೆಳಗ್ಗೆ ಪಾರ್ಕ್ಗಳ ಪ್ರದಕ್ಷಿಣೆ ಮಾಡ್ತಿದ್ದು, ಈ ಮೂಲಕ ಮತದಾರರ ಮನದಾಳ ಅರಿಯೋ ಕೆಲಸ ಮಾಡ್ತಿದ್ದಾರೆ. ಜಿಬಿಎ ಎಲೆಕ್ಷನ್ಗೆ ಇನ್ನೂ ಹಣ ಹದವಾಗಿಲ್ಲ ಅಂತ ಅರಿತ ಕಾಂಗ್ರೆಸ್ ಜೆಡ್ಪಿಟಿಪಿ ಚುನಾವಣೆಯಿಂದಲೇ ಲೋಕಲ್ ಲಡಾಯಿ ಆರಂಭಿಸಲು ಮುಂದಾಗಿದೆ. ಅಲ್ಲಿ ನಾವು ಮಾತಾಡಿದ್ದು ಎರಡೇ ವಿಚಾರ. ಬೆಂಗಳೂರಿನವರಿಗೆ ಜಿಬಿಎ ಅಂದರೆ ಮಹಾನಗರ ಪಾಲಿಕೆ ಎಲೆಕ್ಷನ್ನು, ಗ್ರಾಮಾಂತರದ ಮಿನಿಸ್ಟರ್ಗಳಿಗೆ ZPTP ಎಲೆಕ್ಷನ್, ಅಷ್ಟೇ, ಇನ್ನೇನೂ ಇಲ್ಲ. ರಾಜ್ಯ ಸರ್ಕಾರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಉತ್ಸುಕತೆ ತೋರುತ್ತಿದ್ದಂತೆ ರಾಜ್ಯ ಚುನಾವಣಾ ಆಯೋಗವು ಎಲೆಕ್ಷನ್ಗೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಜಿಬಿಎ ಜೊತೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗೆ ನಾವು ರೆಡಿ ಎಂದು ರಾಜ್ಯ ಚುನಾವಣಾ ಆಯೋಗದ ಆಯುಕ್ತ GS ಸಂಗ್ರೇಶಿ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ. 5 ಕಾರ್ಪೊರೇಷನ್ಸ್ ಏನು ಬೆಂಗಳೂರಲ್ಲಿ ಹೊಸದಾಗಿ ಮಾಡಿದಾರಲ್ಲ, ಅವುಗಳನ್ನು ಮಾಡಬೇಕಾದಂಥ ಒಂದು ಪ್ರಮೇಯ ಇದೆ. ಯಾಕೆಂದರೆ ಸುಪ್ರೀಂ ಕೋರ್ಟ್ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ನಮಗೆ ಒಂದು ಡೆಡ್ಲೈನನ್ನು ಕೊಟ್ಟಿದೆ. ನವೆಂಬರ್ 1ಕ್ಕೆ ಮತ್ತು ನವೆಂಬರ್ 3, ನವೆಂಬರ್ 30 ಈ ರೀತಿ ಒಂದು ಕಾರ್ಯಕ್ರಮಗಳ ಬಗ್ಗೆ ನಮಗೆ ನಾವು ಡೈರೆಕ್ಷನ್ ಕೊಟ್ಟಿರೋದ್ರಿಂದ ನಾವು ಫೆಬ್ರವರಿ ಅಷ್ಟೊತ್ತಿಗೆ ಪ್ರಥಮವಾಗಿ GBA ಎಲೆಕ್ಷನ್ ಮಾಡ್ತೀವಿ. ಆದರೆ ZPTPದು ಇನ್ನೂ ಸ್ವಲ್ಪ ಡಿಲಿಮಿಟೇಷನ್ನ ಉಳಿದಿರೋದ್ರಿಂದ ಸರ್ಕಾರದ ಮಟ್ಟದಲ್ಲಿ ಅದನ್ನು ಅವರು ರೀಡೂ ಮಾಡಿದ ತಕ್ಷಣ, ರಿಸರ್ವೇಷನ್ ಕೊಟ್ಟ ತಕ್ಷಣ ಅವುಗಳನ್ನು ಕೂಡ 2-3 ತಿಂಗಳ ಒಂದು ಅಂತರದಲ್ಲಿ ಕೂಡ ಮಾಡ್ತೇವೆ. ಸುಪ್ರೀಂ ಕೋರ್ಟ್ ಆದೇಶದನ್ವಯ ಮೊದಲು ಬೆಂಗಳೂರಿನ ಚುನಾವಣೆಗಳು ನಡೆಯಬೇಕಿದೆ. ಆದರೆ ರಾಜ್ಯ ಸರ್ಕಾರ ಜಿಬಿಎಗೂ ಮುನ್ನ ZPTP ಚುನಾವಣೆ ನಡೆಸೋ ಚಿಂತನೆಯಲ್ಲಿದ್ದು, ಒಟ್ಟಾರೆ ಜನವರಿ ಫೆಬ್ರವರಿಯಲ್ಲಿ ಎಲೆಕ್ಷನ್ ಹಂಗಾಮ ಶುರುವಾಗಲಿದೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ 5 ಭಾಗ ಮಾಡಿ ಚುನಾವಣೆಗೆ ಸಜ್ಜಾಗಿದ್ದ ಕಾಂಗ್ರೆಸ್ ಅದ್ಯಾಕೋ ತನ್ನ ರಣತಂತ್ರವನ್ನ ಬದಲಿಸಿದೆ. ಮೊದಲು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ ನಡೆಸಿ ಆಮೇಲೆ ಬೆಂಗಳೂರಿಗೆ ದಾಂಗುಡಿಡೋದಕ್ಕೆ ಮುಂದಾಗಿದೆ. ಅಷ್ಟಕ್ಕೂ ಸರ್ಕಾರ ಸಡನ್ ರಿವರ್ಸ್ ಗೇರ್ ಹಾಕಿದ್ ಯಾಕೆ? ಈ ವರದಿ ನೋಡಿ. ಲೋಕಲ್ ಲಡಾಯಿಗೆ ಕಾಂಗ್ರೆಸ್ ಸರ್ಕಾರ ಸಜ್ಜು. ಜಿಲ್ಲಾವಾರು ಎಲೆಕ್ಷನ್ ಬಳಿಕವೇ ಬೆಂಗಳೂರು ವಾರ್. 2.5 ವರ್ಷ ಒಂದಿಲ್ಲೊಂದು ವಿವಾದಗಳಿಂದ ಕೈ ಸುಟ್ಕೊಂಡಿದ್ದ ಸಿದ್ದರಾಮಯ್ಯ ಸರ್ಕಾರ ಇದೀಗ ಎಲೆಕ್ಷನ್ ಮೂಡ್ಗೆ ಮರಳಿದೆ. ವಿಧಾನಸಭಾ ಬೈ ಎಲೆಕ್ಷನ್ ಬಳಿಕ ಸಹಕಾರಿ ಸಂಸ್ಥೆಗಳ ಚುನಾವಣೆ ಅಬ್ಬರ ಜೋರಾಗಿದ್ದು, ಕೆಲ ದಿನಗಳಲ್ಲೇ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಮತಯುದ್ಧಕ್ಕೆ ಮುಹೂರ್ತ ಹೊರಬೀಳಲಿದೆ. ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಕರೆದಿದ್ದ ಔತಣಕೂಟದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಗ್ಗೆಯೂ ಚರ್ಚೆ ನಡೆಸಿದ್ದು, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಗೆ ಸದ್ಯಕ್ಕೆ ಕೈ ಹಾಕೋದು ಬೇಡ ಅನ್ನೋ ಚರ್ಚೆ ನಡೆದಿದೆಯಂತೆ. ಹೌದು,
ರಿಪಬ್ಲಿಕ್ ಕನ್ನಡ ನಿನ್ನೆ ಸಿದ್ದರಾಮಯ್ಯನವರ ಡಿನ್ನರ್ ಪಾರ್ಟಿಯಲ್ಲಿ ನಡೆದ ಚರ್ಚೆಯನ್ನ ಹೆಕ್ಕಿ ತೆಗೆದಿದ್ದು, ಕಾಂಗ್ರೆಸ್ ಹೈಕಮಾಂಡ್ ವಿಪಕ್ಷಗಳನ್ನ ದಿಕ್ಕು ತಪ್ಪಿಸಲು ರೂಪಿಸಿರೋ ದೊಡ್ಡ ರಣತಂತ್ರವೊಂದನ್ನ ರಾಜ್ಯದ ಜನರ ಮುಂದೆ ತೆರೆದಿಟ್ಟಿತ್ತು. ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ವಿಭಜಿಸಿರುವ ರಾಜ್ಯ ಸರ್ಕಾರ 5 ಮಹಾನಗರ ಪಾಲಿಕೆಗಳನ್ನಾಗಿ ಮಾಡಿದೆ. ಬೆಂಗಳೂರು ಉಸ್ತುವಾರಿ ಸಚಿವರು ಆಗಿರೋ ಡಿಸಿಎಂ ಡಿಕೆಶಿ ಬೆಳ್ಳಂಬೆಳಗ್ಗೆ ಪಾರ್ಕ್ಗಳ ಪ್ರದಕ್ಷಿಣೆ ಮಾಡ್ತಿದ್ದು, ಈ ಮೂಲಕ ಮತದಾರರ ಮನದಾಳ ಅರಿಯೋ ಕೆಲಸ ಮಾಡ್ತಿದ್ದಾರೆ. ಜಿಬಿಎ ಎಲೆಕ್ಷನ್ಗೆ ಇನ್ನೂ ಹಣ ಹದವಾಗಿಲ್ಲ ಅಂತ ಅರಿತ ಕಾಂಗ್ರೆಸ್ ಜೆಡ್ಪಿಟಿಪಿ ಚುನಾವಣೆಯಿಂದಲೇ ಲೋಕಲ್ ಲಡಾಯಿ ಆರಂಭಿಸಲು ಮುಂದಾಗಿದೆ. ಅಲ್ಲಿ ನಾವು ಮಾತಾಡಿದ್ದು ಎರಡೇ ವಿಚಾರ. ಬೆಂಗಳೂರಿನವ್ರಿಗೆ GBA ಅಂದರೆ ಮಹಾನಗರ ಪಾಲಿಕೆ ಎಲೆಕ್ಷನ್ನು, ಗ್ರಾಮಾಂತರದ ಮಿನಿಸ್ಟ್ರಿಗಳಿಗೆ ZPTP ಎಲೆಕ್ಷನ್, ಅಷ್ಟೇ, ಇನ್ನೇನೂ ಇಲ್ಲ. ರಾಜ್ಯ ಸರ್ಕಾರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಉತ್ಸುಕತೆ ತೋರುತ್ತಿದ್ದಂತೆ ರಾಜ್ಯ ಚುನಾವಣಾ ಆಯೋಗವು ಎಲೆಕ್ಷನ್ಗೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಜಿಬಿಎ ಜೊತೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗೆ ನಾವು ರೆಡಿ ಎಂದು ರಾಜ್ಯ ಚುನಾವಣಾ ಆಯೋಗದ ಆಯುಕ್ತ GS ಸಂಗ್ರೇಶಿ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ. 5 ಕಾರ್ಪೊರೇಷನ್ಸ್ ಏನು ಬೆಂಗಳೂರಲ್ಲಿ ಹೊಸದಾಗಿ ಮಾಡಿದಾರಲ್ಲ, ಅವುಗಳನ್ನು ಮಾಡಬೇಕಾದಂಥ ಒಂದು ಪ್ರಮೇಯ ಇದೆ. ಯಾಕಂದರೆ ಸುಪ್ರೀಂ ಕೋರ್ಟ್ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ನಮಗೆ ಒಂದು ಡೆಡ್ಲೈನನ್ನು ಕೊಟ್ಟಿದೆ. ನವಂಬರ್ 1 ಮತ್ತು ನವಂಬರ್ 3, ನವಂಬರ್ 30 ಈ ರೀತಿ ಒಂದು ಕಾರ್ಯಕ್ರಮಗಳ ಬಗ್ಗೆ ನಮಗೆ ನಾವು ಡೈರೆಕ್ಷನ್ ಕೊಟ್ಟಿರೋದ್ರಿಂದ ನಾವು ಫೆಬ್ರವರಿ ಅಷ್ಟೊತ್ತಿಗೆ ಪ್ರಥಮವಾಗಿ GBA ಎಲೆಕ್ಷನ್ಗಳನ್ನು ಮಾಡ್ತೀವಿ. ಆದರೆ ZPTPದು ಇನ್ನೂ ಸ್ವಲ್ಪ ಡಿಲಿಮಿಟೇಷನ್ನ ಉಳಿದಿರೋದ್ರಿಂದ ಸರ್ಕಾರದ ಮಟ್ಟದಲ್ಲಿ ಅದನ್ನು ಅವರು ರೀಡೂ ಮಾಡಿದ ತಕ್ಷಣ, ರಿಸರ್ವೇಷನ್ ಕೊಟ್ಟ ತಕ್ಷಣ ಅವುಗಳನ್ನು ಕೂಡ 2-3 ತಿಂಗಳ ಒಂದು ಅಂತರದಲ್ಲಿ ಕೂಡ ಮಾಡ್ತೇವೆ. ಸುಪ್ರೀಂ ಕೋರ್ಟ್ ಆದೇಶದನ್ವಯ ಮೊದಲು ಬೆಂಗಳೂರಿನ ಚುನಾವಣೆಗಳು ನಡೆಯಬೇಕಿದೆ. ಆದರೆ ರಾಜ್ಯ ಸರ್ಕಾರ GBAಗೂ ಮುನ್ನ ZPTP ಚುನಾವಣೆ ನಡೆಸೋ ಚಿಂತನೆಯಲ್ಲಿದ್ದು, ಒಟ್ಟಾರೆ ಜನವರಿ ಫೆಬ್ರವರಿಯಲ್ಲಿ ಎಲೆಕ್ಷನ್ ಹಂಗಾಮ ಶುರುವಾಗಲಿದೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ 5 ಭಾಗ ಮಾಡಿ ಚುನಾವಣೆಗೆ ಸಜ್ಜಾಗಿದ್ದ ಕಾಂಗ್ರೆಸ್ ಅದ್ಯಾಕೋ ತನ್ನ ರಣತಂತ್ರವನ್ನ ಬದಲಿಸಿದೆ. ಮೊದಲು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ ನಡೆಸಿ ಆಮೇಲೆ ಬೆಂಗಳೂರಿಗೆ ದಾಂಗುಡಿಡೋದಕ್ಕೆ ಮುಂದಾಗಿದೆ. ಅಷ್ಟಕ್ಕೂ ಸರ್ಕಾರ ಸಡನ್ ರಿವರ್ಸ್ ಗೇರ್ ಹಾಕಿದ್ಯಾಕೆ? ಈ ವರದಿ ನೋಡಿ. ಲೋಕಲ್ ಲಡಾಯಿಗೆ ಕಾಂಗ್ರೆಸ್ ಸರ್ಕಾರ ಸಜ್ಜು. ಜಿಲ್ಲಾವಾರು ಎಲೆಕ್ಷನ್ ಬಳಿಕವೇ ಬೆಂಗಳೂರು ವಾರ್. 2.5 ವರ್ಷ ಒಂದಿಲ್ಲೊಂದು ವಿವಾದಗಳಿಂದ ಕೈ ಸುಟ್ಕೊಂಡಿದ್ದ ಸಿದ್ದರಾಮಯ್ಯ ಸರ್ಕಾರ ಇದೀಗ ಎಲೆಕ್ಷನ್ ಮೂಡ್ಗೆ ಮರಳಿದೆ. ವಿಧಾನಸಭಾ ಬೈ ಎಲೆಕ್ಷನ್ ಬಳಿಕ ಸಹಕಾರಿ ಸಂಸ್ಥೆಗಳ ಚುನಾವಣೆ ಅಬ್ಬರ ಜೋರಾಗಿದ್ದು, ಕೆಲ ದಿನಗಳಲ್ಲೇ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಮತಯುದ್ಧಕ್ಕೆ ಮುಹೂರ್ತ ಹೊರಬೀಳಲಿದೆ. ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಕರೆದಿದ್ದ ಔತಣಕೂಟದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಗ್ಗೆಯೂ ಚರ್ಚೆ ನಡೆಸಿದ್ದು, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಗೆ ಸದ್ಯಕ್ಕೆ ಕೈ ಹಾಕೋದು ಬೇಡ ಅನ್ನೋ ಚರ್ಚೆ ನಡೆದಿದೆಯಂತೆ. ಹೌದು, ರಿಪಬ್ಲಿಕ್ ಕನ್ನಡ ನಿನ್ನೆ ಸಿದ್ದರಾಮಯ್ಯನವರ ಡಿನ್ನರ್ ಪಾರ್ಟಿಯಲ್ಲಿ ನಡೆದ ಚರ್ಚೆಯನ್ನ ಹೆಕ್ಕಿ ತೆಗೆದಿದ್ದು, ಕಾಂಗ್ರೆಸ್ ಹೈಕಮಾಂಡ್ ವಿಪಕ್ಷಗಳನ್ನ ದಿಕ್ಕು ತಪ್ಪಿಸಲು ರೂಪಿಸಿರೋ ದೊಡ್ಡ ರಣತಂತ್ರವೊಂದನ್ನ ರಾಜ್ಯದ ಜನರ ಮುಂದೆ ತೆರೆದಿಟ್ಟಿತ್ತು. ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ವಿಭಜಿಸಿರುವ ರಾಜ್ಯ ಸರ್ಕಾರ 5 ಮಹಾನಗರ ಪಾಲಿಕೆಗಳನ್ನಾಗಿ ಮಾಡಿದೆ. ಬೆಂಗಳೂರು ಉಸ್ತುವಾರಿ ಸಚಿವರು ಆಗಿರೋ ಡಿಸಿಎಂ ಡಿಕೆಶಿ ಬೆಳ್ಳಂಬೆಳಗ್ಗೆ ಪಾರ್ಕ್ಗಳ ಪ್ರದಕ್ಷಿಣೆ ಮಾಡ್ತಿದ್ದು, ಈ ಮೂಲಕ ಮತದಾರರ ಮನದಾಳ ಅರಿಯೋ ಕೆಲಸ ಮಾಡ್ತಿದ್ದಾರೆ. ಜಿಬಿಎ ಎಲೆಕ್ಷನ್ಗೆ ಇನ್ನೂ ಹಣ ಹದವಾಗಿಲ್ಲ ಅಂತ ಅರಿತ ಕಾಂಗ್ರೆಸ್ ಜೆಡ್ಪಿಟಿಪಿ ಚುನಾವಣೆಯಿಂದಲೇ ಲೋಕಲ್ ಲಡಾಯಿ ಆರಂಭಿಸಲು ಮುಂದಾಗಿದೆ. ಅಲ್ಲಿ ನಾವು ಮಾತಾಡಿದ್ದು ಎರಡೇ ವಿಚಾರ. ಬೆಂಗಳೂರಿನವ್ರಿಗೆ GBA ಅಂದರೆ ಮಹಾನಗರ ಪಾಲಿಕೆ ಎಲೆಕ್ಷನ್ನು, ಗ್ರಾಮಾಂತರದ ಮಿನಿಸ್ಟ್ರಿಗಳಿಗೆ ZPTP ಎಲೆಕ್ಷನ್, ಅಷ್ಟೇ, ಇನ್ನೇನೂ ಇಲ್ಲ. ರಾಜ್ಯ ಸರ್ಕಾರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಉತ್ಸುಕತೆ ತೋರುತ್ತಿದ್ದಂತೆ ರಾಜ್ಯ ಚುನಾವಣಾ ಆಯೋಗವು ಎಲೆಕ್ಷನ್ಗೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಜಿಬಿಎ ಜೊತೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗೆ ನಾವು ರೆಡಿ ಎಂದು ರಾಜ್ಯ ಚುನಾವಣಾ ಆಯೋಗದ ಆಯುಕ್ತ GS ಸಂಗ್ರೇಶಿ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ. 5 ಕಾರ್ಪೊರೇಷನ್ಸ್ ಏನು ಬೆಂಗಳೂರಲ್ಲಿ ಹೊಸದಾಗಿ ಮಾಡಿದಾರಲ್ಲ,
ಅವುಗಳನ್ನು ಮಾಡಬೇಕಾದಂಥ ಒಂದು ಪ್ರಮೇಯ ಇದೆ. ಯಾಕೆಂದರೆ ಸುಪ್ರೀಂ ಕೋರ್ಟ್ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ನಮಗೆ ಒಂದು ಡೆಡ್ಲೈನನ್ನು ಕೊಟ್ಟಿದೆ. ನವಂಬರ್ 1 ಮತ್ತು ನವಂಬರ್ 3, ನವಂಬರ್ 30 ಈ ರೀತಿ ಒಂದು ಕಾರ್ಯಕ್ರಮಗಳ ಬಗ್ಗೆ ನಮಗೆ ನಾವು ಡೈರೆಕ್ಷನ್ ಕೊಟ್ಟಿರೋದ್ರಿಂದ ನಾವು ಫೆಬ್ರವರಿ ಅಷ್ಟೊತ್ತಿಗೆ ಪ್ರಥಮವಾಗಿ GBA ಇಲೆಕ್ಷನ್ಗಳನ್ನು ಮಾಡ್ತೀವಿ. ಆದರೆ ZPTPದು ಇನ್ನೂ ಸ್ವಲ್ಪ ಡಿಲಿಮಿಟೇಷನ್ನ ಉಳಿದಿರೋದ್ರಿಂದ ಸರ್ಕಾರದ ಮಟ್ಟದಲ್ಲಿ ಅದನ್ನು ಅವರು ರೀಡೂ ಮಾಡಿದ ತಕ್ಷಣ ರಿಸರ್ವೇಷನ್ ಕೊಟ್ಟ ತಕ್ಷಣ ಅವುಗಳನ್ನು ಕೂಡ 2-3 ತಿಂಗಳ ಒಂದು ಅಂತರದಲ್ಲಿ ಕೂಡ ಮಾಡ್ತೇವೆ. ಸುಪ್ರೀಂ ಕೋರ್ಟ್ ಆದೇಶದನ್ವಯ ಮೊದಲು ಬೆಂಗಳೂರಿನ ಚುನಾವಣೆಗಳು ನಡೆಯಬೇಕಿದೆ. ಆದರೆ ರಾಜ್ಯ ಸರ್ಕಾರ GBAಗೂ ಮುನ್ನ ZPTP ಚುನಾವಣೆ ನಡೆಸೋ ಚಿಂತನೆಯಲ್ಲಿದ್ದು ಒಟ್ಟಾರೆ ಜನವರಿ ಫೆಬ್ರವರಿಯಲ್ಲಿ ಎಲೆಕ್ಷನ್ ಹಂಗಾಮ ಶುರುವಾಗಲಿದೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.